ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತು ನಾನು ನಂಬರ್ 1 ಕರ್ನಾಟಕ ಜ್ಞಾನದಾನ ಮಾಡಿ ಈ ಪುಸ್ತಕದ ಬಗ್ಗೆ ಬ್ರೀಫ್ ನೋಟ್ ಹಂಚ್ಕೊಳ್ತೀನಿ ಜೊತೆಗೆ. ಏಕೆಂದರೆ ಇದರಲ್ಲಿರ್ತಕ್ಕಂಥ ವಿಚಾರಗಳನ್ನೇ ನೂರಾರು ಎಪಿಸೋಡ್ಗಳು ಮಾಡ್ಬೋದು. ಒಂದೊಂದು ಸಬ್ಜೆಕ್ಟು ಒಂದೊಂದು ವಿಚಾರವಾಗಿದೆ. ನಾನು ಇದುವರೆಗೂ ಸಾಮಾನ್ಯಕ್ಕೆ ಬರೆದಿರ್ತಕ್ಕಂಥ ಒಂದು 10 ಪುಸ್ತಕದ ಬಗ್ಗೆ ಯಾವುದು ಏನೇನು ಇಂಪ್ಲಿಮೆಂಟ್ ಆಗಿದೆ, ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕು, ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಕಡೆಯೇ ಇವತ್ತು ನಾನು ನಂಬರ್ 1 ಕರ್ನಾಟಕ ಜ್ಞಾನದಾನ ಮಾಡಿ ಈ ಪುಸ್ತಕ ನಾವು ತಯಾರು ಮಾಡಬೇಕಾದ್ರೆ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆ ಇ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ್ವಿ. ನನ್ನ ಮಗ MTech ಮಾಡಬೇಕಾದ್ರೆ ದೆಹಲಿನಲ್ಲಿ ನೇತಾಜಿ ಸುಭಾಷ್ ಯೂನಿವರ್ಸಿಟಿನಲ್ಲಿ ಅವನಿಗೆ ಪ್ರಾಜೆಕ್ಟ್ ವರ್ಕಾಗೆ ತಗೋಬೇಕು ಅಂತ ಒಂದು ಆಲೋಚನೆ ಮಾಡೋದು. ಆತನು ನಾನು KR ಸೋಹನ್ ಅಂತ ನನ್ನ ಮಗ. ಆಮೇಲೆ 2 ಕಡೆ ಪ್ರಾಜೆಕ್ಟ್ ತಗೋಬೇಕು ಅಂತ ಅವ್ರು, ಒಂದು ಇಸ್ರೋದಲ್ಲಿ ಮಾಡಲೇಬೇಕು ಅಂತ, ಒಂದು ಇಲ್ಲೊಂದು ಪ್ರಾಜೆಕ್ಟ್ ವರ್ಕು. ಡೆಲ್ಲಿಲಿ ಓದಿರು ನಮ್ಮ ರಾಜ್ಯದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗೋ ಥರ ಇಸ್ರೋದಲ್ಲಿ ಮಾಡಬೇಕು. ಇನ್ನು ಇಡೀ ಎಂಟೈರ್ ಸ್ಟೇಟ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ಸನ್ನು ರಾಜ್ಯ ಸರ್ಕಾರಕ್ಕೆ ತರಬೇಕಾದ್ರೆ ಒಂದು ಸ್ಟ್ರಾಟಜಿ ಮಾಡಬೇಕಾದ್ರೆ ನಾವು ಅದೊಂದು ರಿಪೋರ್ಟ್ ಸ್ಟಡಿ ಮಾಡಿಕೊಟ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ತದನಂತರ ನಮ್ಮ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ACS ಆಗಿರ್ತಕ್ಕಂಥ ಶಾವಿಂದ್ ರಜನೀಶ್ ಅವ್ರ ಜೊತೆ ಮಾತಾಡಿ ಇದೊಂದು MOU ಮಾಡ್ಕೊಂಡ್ವಿ. ಉಚಿತವಾಗಿ MOU ಮಾಡ್ಕೊಂಡ್ವಿ. ನಾವು ಯಾವುದೇ ಫಂಡ್ಸ್ ಆಗಲಿ ಇನ್ನೊಂದಾಗಲಿ ತಗೊಳ್ಳಿಲ್ಲ. ಫಂಡ್ಸ್ ತಗೊಂಡು ಸ್ಟಡಿ ಮಾಡಿದ್ಮೇಲೆ ಒಂದು ಮಧ್ಯಂತರ ವರದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಈ ಪುಸ್ತಕವನ್ನು, ಈ ರಿಪೋರ್ಟನ್ನು ಒಂದು ಇಂಟ್ರಿಮ್ ರಿಪೋರ್ಟ್ ಅಂತ ಕೊಟ್ಟಿದ್ದೀವಿ. ಇದರಲ್ಲಿ ಮೇಜರ್ ಆಗಿ ಏನೇನು ಪೋರ್ಷನ್ ಕೊಡಬೇಕು, ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ವಿವರವಾಗಿ ಹೋದ್ರು ಮುಂದಿನ ಎಪಿಸೋಡ್ಗಳಲ್ಲಿ. ಇಲ್ಲಿ ವಿಷನ್ ಡಾಕ್ಯುಮೆಂಟ್ ಏನಿವತ್ತ ವಿಕಸಿತ ಭಾರತ ಅಂತ ಭಾರತ ದೇಶದ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕರ್ನಾಟಕ ಅಭಿವೃದ್ಧಿ ಮಾದರಿ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಇರಬೇಕು ಅಂತ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಬ್ರಾಡ್ ಬೆಂಗಳೂರು ಅಂತ ಘೋಷಣೆ ಮಾಡಿದ್ದಾರೆ. ಈ 3 ವಿಚಾರಗಳು ಯಾವುದೇ ಸರ್ಕಾರ ಇರಲಿ, ಯಾರೇ ಜಾತಿ ಇರಲಿ, ಯಾವುದೇ ಪಕ್ಷ ಇರಲಿ, ನಮ್ಗೆ ಅದು ಬೇಕಿಲ್ಲ. ಈ 3 ವಿಚಾರಗಳು ಬಹಳ ಅತ್ಯುತ್ತಮವಾದ ವಿಚಾರಗಳು. ಇವು ಬರೀ ಘೋಷಣೆಗಳಾಗಿರಬಾರ್ದು. ಇವು ಅನುಷ್ಠಾನಕ್ಕೆ ಬರಬೇಕು 2047 ಇಸ್ವಿಗೆ ಅಂದರೆ ಎಲ್ಲ ಪ್ರತಿಯೊಬ್ಬನು, ದೇಶದ ಪ್ರತಿಯೊಬ್ಬ ಪ್ರಜೆಯೂ ಇದು ನನ್ನ ಸ್ಕೀಮ್ ಅಂತ ಹೋರಾಟ ಮಾಡಬೇಕು, ನಮ್ಮ ಘೋಷಣೆ ಅಂತ ಹೋರಾಟ ಮಾಡಬೇಕು, ಸ್ಟ್ರಗಲ್ ಮಾಡಬೇಕು. ಬಿಡಿ ಪ್ರಧಾನಮಂತ್ರಿಗಳವ್ರೆ ಅವ್ರು ಮಾಡ್ಕೊಂತಾರೆ, ಅವ್ರು BJP ಅವರು, ಬಿಡಿ ಮುಖ್ಯಮಂತ್ರಿ ಮಾಡ್ಯವ್ರೆ ಅವ್ರು ಕಾಂಗ್ರೆಸ್ನವ್ರು ಮಾಡ್ಕೊಂತಾರೆ, ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ನವ್ರು ಅವ್ರು ಬೇಕಾದಾಗ ಮಾಡ್ಕೊಂತಾರೆ, ನಮ್ಗೇನು ಇದರಲ್ಲಿ ಯಾವುದೋ ದುಡ್ಡು ಹೊಡ್ಕೊಂತಾರೆ, ಕಾಸು ಹೊಡ್ಕೊಂತಾರೆ ಅಂತಕ್ಕಂಥ ಭಾವನೆಗಳನ್ನು ಜನಕ್ಕೆ ಎಸೆಬೇಕು. ನಮ್ಮ ದೇಶ ವಿಶ್ವಗುರು ಆಗಬೇಕು ಅಂತ ಮೋದಿಯವರು ಹೇಳ್ತಾರೆ, ನಮ್ಮ ರಾಜ್ಯ ನಂಬರ್ 1 ಆಗಬೇಕು ಅಂತ ಇವರು ಮುಖ್ಯಮಂತ್ರಿಗಳು ಹೇಳಿದಾಗ ನಾವೆಲ್ಲರೂ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಮಾಡಬೇಕು, ಏನೇನು ಯೋಜನೆಗಳನ್ನು ಅಳವಡಿಸ್ಕೋಬೇಕು, ಯಾವ ಹಂತಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥದ್ದು ಈ ಬುಕ್ನಲ್ಲಿ ಸಂಪೂರ್ಣವಾಗಿ ವಿವರ ಇದೆ. ಈಗ ಇದ್ರ ಬಗ್ಗೆ ಮೇಜರ್ ಆಗಿ ನಾವು ಚರ್ಚೆ ಮಾಡಬೇಕು ಅಂದ್ರೆ ಒಂದೊಂದೇ ಪಾಯಿಂಟನ್ನೇ ನಾನು ಡಿಸ್ಕಸ್ ಮಾಡಬೇಕಾಗುತ್ತೆ. ಈಗ ಮೊದಲನೇಗೆ ನಾನು 545 R&D ಮಾಡಿ ಅಂತೇಳಿ ನಾನು ಸರ್ಕಾರಕ್ಕೊಂದು ಸಜೆಷನ್ ಕೊಟ್ಟಿದ್ದೀವಿ. 545 R&Ds. ಈ R&Dಗಳನ್ನ ಯಾಕೆ ಮಾಡಬೇಕು, ಇದರಿಂದ ಅನುಕೂಲ ಏನು ಎಂತಕ್ಕಂಥ ಸಬ್ಜೆಕ್ಟ್ಗಳು ನಾನು ವಿವರವಾಗಿ ಚರ್ಚೆ ಮಾಡಬೇಕಾಗತ್ತೆ. ಈಗ ನಮ್ಮ ಕೇಂದ್ರ ಸರ್ಕಾರ ಒಂದು ಯೋಜನೆ, ಒಂದು ಬಿಲ್ ಪಾಸ್ ಮಾಡಿದೆ. ಏನು? ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಬಿಲ್ 2023. ಇದರಲ್ಲಿ ಪ್ರತಿಯೊಂದು ವಿಚಾರದಲ್ಲಿ R&D ಮಾಡ್ತಕ್ಕಂಥದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಕಳೆದ ಮುಂಗಡ ಪತ್ರದಲ್ಲಿ ಕೇಂದ್ರ ಸರ್ಕಾರ 1 ಲಕ್ಷ ಕೋಟಿ ಬಡ್ಜೆಟ್ ಇದೆ. ಈ R&Dಗಳು ಮಾಡೋದಕ್ಕೋಸ್ಕರ 1 ಲಕ್ಷ ಬಡ್ಜೆಟ್ ಇಟ್ಟಿದೆ. ಯಾವ್ದು R&D? ಎಲ್ಲ ಥರದ್ದು R&D ಮಾಡ್ಬೋದು. ನಾಟ್ ಓನ್ಲಿ R&D ಅಂತಂದರೆ ಸೈನ್ಸ್ ಬಗ್ಗೆ ಮಾಡೋದು, ಇಸ್ರೋ ಮಾಡೋದು, ಅಥವಾ ನಾಸಾದವರು ಮಾಡ್ತಾರಲ್ಲ ಆ ಥರ ಇದು ಮಾಡೋದು, ದೊಡ್ಡ ಇನ್ವೆಸ್ಟಿಗೇಷನ್ ಮಾಡೋದು ಅಂತಕ್ಕಂಥದ್ದೇ ಅಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಬ್ಬ ಮನುಷ್ಯನೂ R&D ಮಾಡ್ಬೋದು. ಏನು PhD ಮಾಡಿದ್ರೆ R&D ಮಾಡಬೇಕು ಅಂತ ಅಲ್ಲ. ಕಾಮನ್ ಪೀಪಲ್ ಹೆಬ್ಬೆಟ್ಟುತ್ತನೋ ಆ ಊರಿನಲ್ಲಿ ಆಗಿರ್ತಕ್ಕಂಥದ್ದು ಒಂದು ಇನೋವೇಷನ್ ಇರ್ಬೋದು, ಅವ್ನು ತಲೆ ಒಳಗೆ ಹೋಗಿರೋದು ಮಾಡೋಕ್ಕೂ R&D ಮಾಡೋದಕ್ಕೆ ದುಡ್ಡು ಕೊಡ್ತೀವಿ ಅಂತಕ್ಕಂಥದ್ದು ಎಲ್ಲ ಸಬ್ಜೆಕ್ಟ್ಗಳು ಇದೆ. ನನ್ನ ಸಜೆಷನ್ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ನಾವು 2047 ಇಸ್ವಿಗೆ ನಾವು ನಂಬರ್ 1 ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಯೋಜನೆಗಳಿಗೆ
R&D ಸೆಂಟರ್ಗಳು 545 ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿರೋದ್ರಿಂದ ಈಗ ಈ ಟೈಮ್ ಆಗಿರೋದ್ರಿಂದ ಮುಂದಿನ ಎಪಿಸೋಡ್ನಲ್ಲಿ ನಾನು ಯಾಕೆ 545 R&D ಮಾಡಬೇಕು ಅಂತಕ್ಕಂಥದ್ದನ್ನು ವಿವರವಾಗಿ ಹೇಳ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿಕೊಳ್ಳೋ ಮುಖಾಂತರ ನನಗೆ ಕೋಆಪರೇಟ್ ಮಾಡಿ ಅಂತೇಳಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.